ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ KPTCL ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಮೊನ್ನೆ ನಾವೊಂದು ಅಂದಾಜಿನ ಪ್ರಕಾರ ಎಲ್ಲ ಒಂದು ಅನಾಲಿಸಿಸ್ ಮಾಡಿ ಒಂದು ಕಟಪ್ಪನ್ನು ಕೂಡ ನಿಮ್ಗೆ ಹೇಳಿದ್ವಿ. ಏನು 94 ಮೇಲೆ ಇರುವಂಥ ಅಭ್ಯರ್ಥಿಗಳು ಇಲ್ಲಿ ಒಂದು ಹೋಪನ್ನು ಇಟ್ಕೋಬಹುದು ಅಂತ. ಅದೇ ಪ್ರಕಾರವಾಗಿ ಸ್ನೇಹಿತರೆ ಇವತ್ತಿನ ಈ ಒಂದು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ಕಟಪ್ ಲಿಸ್ಟನ್ನು ನೋಡೋದಾದರೆ 2A ವಿಕಲಚೇತನ PH ಕ್ಯಾಂಡಿಡೇಟ್ಗಳಿಗೆ ಬಂದುಬಿಟ್ಟು 30 ಹುದ್ದೆಗಳು ಕೂಡ ಇಲ್ಲಿದ್ದಾವೆ. ಇನ್ನು ಇಲ್ಲಿ ಕೂಡ ಅರ್ಹತೆ ಕೊರತೆ ಇರೋದರಿಂದ 25 ಹುದ್ದೆಗಳನ್ನ 2A ಜನರಲ್ಗೆ ಕೂಡ ಕನ್ವರ್ಟ್ ಮಾಡಿದ್ದಾರೆ. 2A ಟ್ರಾನ್ಸ್ಜೆಂಡರ್ಗಳಿಗೆ ಕೂಡ ಇಲ್ಲಿ ಒಂದು ಹುದ್ದೆ ಇತ್ತು, ಅದನ್ನು ಕೂಡ 2A ಜನರಲ್ಗೆ ಕನ್ವರ್ಟ್ ಮಾಡಿದ್ದಾರೆ. 2A ಕನ್ನಡ ಮಾಧ್ಯಮ 95.36, 2A ಯೋಜನಾ ನಿರಾಶ್ರಿತರ PDP ಅಭ್ಯರ್ಥಿಗಳು 93.12, 2A ಗ್ರಾಮೀಣ ಅಭ್ಯರ್ಥಿಗಳಿಗೆ 95.36, 2A ಸಾಮಾನ್ಯ ಅಭ್ಯರ್ಥಿಗಳು 94.56, 2B ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 7 ಅಭ್ಯರ್ಥಿಗಳು ಇಲ್ಲಿ ಕೂಡ ಕೊರತೆ ಇರೋದರಿಂದ ಇವನ್ನು 2 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಇನ್ನು 2B ಟ್ರಾನ್ಸ್ಜೆಂಡರ್ 1 ಹುದ್ದೆ ಇತ್ತು, ಅದು ಕೂಡ ಇಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲ. ಇನ್ನು 2B ಕನ್ನಡ ಮಾಧ್ಯಮ ಅಭ್ಯರ್ಥಿ 95.32, 2B ಯೋಜನಾ ನಿರಾಶ್ರಿತರ 93.76, 2B ರೂರಲ್ 95.04, 2B ಜನರಲ್ 94.56, 2A 3A ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇಲ್ಲಿ 9 ಹುದ್ದೆಗಳು, ಯಾವುದೇ ಅಭ್ಯರ್ಥಿಗಳಿಲ್ಲ. 3A ಕನ್ನಡ ಮೀಡಿಯಂ 95.52, 3A PDP 91.04, 3A ರೂರಲ್ 95.36, 3A ಜನರಲ್ 93.6, 3B ಹ್ಯಾಂಡಿಕ್ಯಾಪ್ ಯಾವುದೇ ಅಭ್ಯರ್ಥಿಗಳು ಕೂಡ ಇಲ್ಲಿಯೂ ಇಲ್ಲ. ಇನ್ನು 3B ಕನ್ನಡ ಮಾಧ್ಯಮ 96, 3B ಯೋಜನಾ ನಿರಾಶ್ರಿತರು 92.48, 3B ರೂರಲ್ 95.68, 3B ಜನರಲ್ 95.2, 3B ರೂರಲ್ 95.8, 3B ಜನರಲ್ 95.2. ಈ ರೀತಿಯಾದಂಥ ಒಂದು ಕಟಪ್ ಲಿಸ್ಟ್ ಕೂಡ ಇದೆ ಸ್ನೇಹಿತರೆ. ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಇದಕ್ಕೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಿ ಕೌನ್ಸಿಲಿಂಗ್ ಡೇಟನ್ನು ಕೂಡ ಬಿಟ್ಟು ಹಾಗೆ ಸಿಂಧುತ್ವಕ್ಕೂ ಕೂಡ ಇಲ್ಲಿ ಅನುಮತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಯಾರೆಲ್ಲ ಈ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.